ನಿಜವಾಗ್ಲೂ ನನ್ನ ಅಲ್ಲಿಂದ ಉಳ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಮಂತ್ರ ನನ್ ಮೇಲೆ ಕಲ್ ಬೀಳ್ಸಿದ್ರಿಂದಾನೆ ನಾನು ಕೆಳಗಡೆ ಬಿದ್ದು ಹೋಗಿದ್ದು. ಹೌದಲ್ವಾ? ಹಾಗಾದ್ರೆ ಸುಶಾಂತ್ ಸರ್ ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಆಯ್ತು. ಪ್ರೀತಿನ? ಹಾ, ಮತ್ತಿನ್ನೇನು? ರಮೇಶ್ ನಿನ್ ಹತ್ರ ಹೇಳಿರೋದು ಅದು ನಾನು ಬಂಡೆಯಿಂದ ಕೆಳಗೆ ಬೀಳಕ್ ಮುಂಚಿನ ವಿಷಯ. ಅದಕ್ಕಿಂತ ಹಿಂದೆನೆ ಸುಶಾಂತ್ ನನ್ಗೆ ದ್ರೋಹ ಬಗ್ದಿದ್ದಾರೆ. ಚಿನ್ನು, ನಿನಗೆ ರವಿ ಹೇಳಿದ್ ನೆನ್ಪಿದೆ ತಾನೆ? ಮೇಡಮ್, ನಾನು ಸುಶಾಂತ್ ಸರ್ಗೆ ಮಾಡಿರೋ ದ್ರೋಹಕ್ಕಿಂತ ಅವ್ರು ನಿಮಗೆ ದ್ರೋಹ ಮಾಡಿದ್ದಾರೆ ಮೇಡಮ್. ನಿಮ್ಗೆ ಡೈವರ್ಸ್ ಕೊಟ್ಟು ಮಂತ್ರನ ಮದ್ವೆ ಆಗ್ಬೇಕು ಅಂತ ಸುಶಾಂತ್ ಸರ್ ಮನ್ಸ್ ಮಾಡಿದ್ರು. ಅದಕ್ಕೋಸ್ಕರ ಆ ಪಾರ್ಟಿ, ರೆಸಾರ್ಟು, ದೇವಸ್ಥಾನ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಅವತ್ತು ರಾತ್ರಿ 12 ಗಂಟೆಗೆ ನಿಮ್ ಕೈಯಿಂದ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೋಬೇಕು ಅಂತ ಸುಶಾಂತ್ ಅವ್ರು ಅನ್ಕೊಂಡಿದ್ರು. ಅವನ್ ಹೇಳಿದ ಮುಂದುವರೆದ ಭಾಗನೇ ರಮೇಶ್ ಹೇಳಿರೋದು. ಮದ್ವೆ ಆಗಿದ್ದ ದಿನ ಕರ್ಕೊಂಡು ಹೋಗಿದ್ದು ಸಂಭ್ರಮಕ್ಕಲ್ಲ. ಇವರೆಲ್ಲ ಪ್ಲಾನ್ ಮಾಡಿ ಒಂದು ದೊಡ್ಡ ಡ್ರಾಮಾ ಮಾಡಿದಾರೆ ನನ್ನ ಹತ್ರ. ಆ ಡ್ರಾಮಾಗೋಸ್ಕರನೇ ಆ ಸುಶಾಂತ್ ನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿರೋದು. ಹೌದಾ? ನಮಗೆ ಇನ್ನೂ ಗೊತ್ತಾಗದೇ ಇರೋ ಒಂದು ರಹಸ್ಯ ಇದೆ ಚಿನ್ನು. ಸುಶಾಂತ್ ನನ್ನಿಂದ ಡೈವರ್ಸ್ ತಗೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ಆದ್ರೆ ಶಾಂತಿ ಸತ್ತೇ ಹೋಗ್ಬೇಕು ಅಂತ ಆ ಮನುಷ್ಯ ಖಂಡಿತ ಬಯಸಿಲ್ಲ. ನೀನ್ ಯಾವ ದಿಕ್ಕಲ್ಲಿ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಶಾಂತಿ. ಚಿನ್ನು, ಸುಶಾಂತ್ ಜಾಗದಲ್ಲಿ ನಿಂತ್ಕೊಂಡು ಒಂದು ಕ್ಷಣ ಯೋಚನೆ ಮಾಡು. ಇದೆಲ್ಲ ನಡೆಯಕ್ ಮುಂಚೆ ಸುಶಾಂತ್ ಮಂತ್ರ ಹತ್ರ ಏನ್ ಹೇಳಿರ್ತಾರೆ? ಒಂದು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿರ್ತಾರೆ, ಇಲ್ಲ ಶಾಂತಿಗೆ ಡಿವೋರ್ಸ್ ಮಾಡಿ ಮದ್ವೆ ಆಗ್ತೀನಿ ಅಂತ ಹೇಳಿರ್ತಾರೆ. ಇದರಿಂದ ನಮ್ಗೇನ್ ಅರ್ಥ ಆಯ್ತು ಹೇಳು? ಸುಶಾಂತ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟಂತ ಮಂತ್ರ ನನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಳೆ. ನಾನು ಜೀವಂತವಾಗಿರೋದು ಅವಳಿಗಿಷ್ಟನೇ ಇಲ್ಲ.